ಹಾಯ್ ಹಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಇವತ್ತಿನ ಕೆಲಸ ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡಿ, ಪಿ ಯು ಸಿ ಟು ಬಿಸ್ನೆಸ್ ಸ್ಟಡೀಸ್ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ಥಂಬ್ನೇಲನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಿ. 8 ಅಂಕಗಳ ಪ್ರಮುಖ ಪ್ರಶ್ನೆ, ಈಗಾಗಲೇ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಕನ್ನಡ ಮೀಡಿಯಮ್ದಲ್ಲಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇವತ್ತಿನ ಸೆಷನ್ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಕನ್ನಡ ಮೀಡಿಯಮ್, ಕನ್ನಡ ಮಾಧ್ಯಮದಲ್ಲಿ 8 ಅಂಕಗಳ ಪ್ರಶ್ನೆ ಯಾವುಗಳನ್ನು ಓದಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೀವಿ. 8 ಮಾರ್ಕ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನಿಮಗೆ ಅದು ಪ್ಲೇಲಿಸ್ಟ್ನಲ್ಲಿ ಸಿಗ್ತದೆ. 2025-26 ಬಿಸ್ನೆಸ್ ಸ್ಟಡೀಸ್ ಅಂತ ಇರ್ತದೆ. ಆ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಕೂಡ ಸಿಗ್ತದೆ. ವಾಟ್ಸಪ್, ಟೆಲಿಗ್ರಾಮ್ ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಈಗ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡಬೇಕಾದ್ರೆ 5 ಕ್ವಶನ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ ಅವರು. ನೀವು ಬರೀಬೇಕಾಗಿರೋದು 3 ಆನ್ಸರ್ಗಳನ್ನು. ಔಟ್ ಆಫ್ 5 ಕ್ವಶನ್ಸ್ 3 ಆನ್ಸರ್ಗಳನ್ನು ಬರೀಬೇಕು. ಚಾಪ್ಟರ್ ನಂಬರ್ 1 ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ಚಾಪ್ಟರ್ ನಂಬರ್ 5 ಸಂಘಟಿಸುವಿಕೆ, ಚಾಪ್ಟರ್ ನಂಬರ್ 6 ಸಿಬ್ಬಂದಿ ನಿರ್ವಹಣೆ, ಚಾಪ್ಟರ್ ನಂಬರ್ 7 ನಿರ್ದೇಶಿಸುವಿಕೆ, ಚಾಪ್ಟರ್ ನಂಬರ್ 10 ಮಾರಾಟ ಪ್ರಕ್ರಿಯೆ. ಈ 5 ಚಾಪ್ಟರ್ಗಳಿಂದ ಒಂದೊಂದು ಚಾಪ್ಟರ್ ನಿಮ್ಮ ಎಕ್ಸಾಮ್ಗೆ ಬರ್ತದೆ. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ಆಮೇಲೆ ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, 10ನೇದು ಮಾರಾಟ ಪ್ರಕ್ರಿಯೆ. ಸೊ ಪ್ರತಿಯೊಂದು ಚಾಪ್ಟರಿಂದ 2 ಇಂಪಾರ್ಟೆಂಟ್ ಕ್ವಶನ್ ಅನ್ಕೊಂತ ಹೋದ್ರೂ 10 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಅಗೇನ್ ಮಾರಾಟ ಪ್ರಕ್ರಿಯೆಯಲ್ಲಿ 1-2 ಎಕ್ಸ್ಟ್ರಾ ಆಗಿರ್ಬೋದು. 12ರಿಂದ 13 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಆ 13 ಕ್ವಶನ್ಗಳಲ್ಲೇ 3 ಕ್ವಶನ್ಗಳು ನಿಮಗೆ ಸಿಗ್ತಾವ್ರಿ. 3 ಆನ್ಸರ್ಗಳನ್ನು ಮಾಡಬೇಕು. ಇನ್ನು ಮುಂದೆ ಹೋದಂಗೆ ಯಾವ ರೀತಿ ಸ್ಟಡಿ ಮಾಡಬೇಕು, 13 ಕ್ವಶನ್ಸ್ ಹೆವಿ ಆಗ್ತಾವೆ ಅಂದರೆ ಇನ್ನೂ ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು, ಅದೆಲ್ಲವನ್ನೂ ಕೂಡ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಸೊ ಸದ್ಯಕ್ಕೆ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡುವ. 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಂ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳು, ಕಾಣ್ತಾ ಇದೆ ದ್ವಿತೀಯ ಪಿ ಯು ಸಿ ವ್ಯವಹಾರ ಪ್ರಶ್ನೆ ಕ್ವಶನ್ ಕರಿತೀವಿ. ಸೊ ಈ ಒಂದು 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಯಾವೆಲ್ಲ ಕ್ವಶನ್ಗಳನ್ನ ಸ್ಟಡಿ ಮಾಡಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಅಧ್ಯಾಯ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ. ಇಲ್ಲಿಂದ ಒಂದು 8 ಮಾರ್ಕ್ಸ್ ಪ್ರಶ್ನೆ ಬರ್ತದೆ. ಸೊ ಈ ಚಾಪ್ಟರ್ 8 ಮಾರ್ಕ್ಸ್ ಕ್ಯಾಟಗರಿಗೆ ಹೋಗೋದಾದ್ರೆ ಯಾವ ಕ್ವಶನ್ಗಳನ್ನ ಮಾಡಬೇಕು ಅಂತೇಳಿ ಡೈರೆಕ್ಟ್ 8 ಮಾರ್ಕ್ಸ್ ಹೋಗ್ತೀನಿ. ನೋಡಬಹುದು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20ರಿಂದ 25 ವಾಕ್ಯಗಳು, ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳು. ಓಕೆ, ಸೊ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಹಾಗಾಗಿ ಇಲ್ಲಿ ಯಾವೆಲ್ಲ 8 ಅಂಕಗಳ ಪ್ರಶ್ನೆಗಳನ್ನು ನಾವು ಓದಬೇಕು ಅಂತ ನೋಡೋದಾದ್ರೆ ನಮ್ಮ ಕ್ವಶನ್ ಬ್ಯಾಂಕ್ನಲ್ಲಿ 6 ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ದಾರೆ. ಸೊ ಈ 6 ಪ್ರಶ್ನೆಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಪಾಯಿಂಟ್ ನಂಬರ್ 1, ಕ್ವಶನ್ ನಂಬರ್ 1 ನೋಡ್ರಿ. ನಿರ್ವಹಣೆಯ ಹಂತಗಳನ್ನ ಕೇಳ್ತಾ ಇದ್ದಾರೆ. ಉನ್ನತ, ಮಧ್ಯಮ ಮತ್ತು ಕೆಳಹಂತ. ಅದನ್ನ ಓದುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ಬಹಳ ಈಸಿ ಮತ್ತು ಸಿಂಪಲ್ ಅದ. ಹಾಗಾಗಿ ಬೇಡ ಬಂದ್ರು ಕೂಡ ಬರೀಬಹುದು, ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಆಮೇಲೆ 2ನೇದು ನಿರ್ವಹಣೆಯ ಗುಣಲಕ್ಷಣ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 8 ಮಾರ್ಕ್ಸ್. ಬಹಳ ವರ್ಷಗಳಿಂದ ಬರ್ತಾ ಇರುವಂತಹ ಪ್ರಶ್ನೆಗಳಾಗಿದೆ. ಆಮೇಲೆ 3ನೇದು ಯಾವ ಉದ್ದೇಶಗಳು, ಅದನ್ನು ಕೂಡ ಓದುವಂತ ಜಾಸ್ತಿ ಅವಶ್ಯಕತೆ ಇಲ್ಲ. ಅದು ಕ್ವಾಂಟಿಟಿ ಬಹಳ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಕೇಳಕ್ಕಿಲ್ಲ ಅನ್ನೋ ನನ್ನ ಅಭಿಪ್ರಾಯ. ಸಂಘಟನಾತ್ಮಕ ಉದ್ದೇಶ, ಸಾಮಾಜಿಕ ಉದ್ದೇಶ, ವೈಯಕ್ತಿಕ ಉದ್ದೇಶಗಳು. ಸೊ ಕ್ವಶನ್ ನಂಬರ್ 2 ಒಂದು ಪರ್ಫೆಕ್ಟ್ ಮಾಡಿ. ಕ್ವಶನ್ ನಂಬರ್ 4 ಕೂಡ ನಾನು ಸಜೆಸ್ಟ್ ಮಾಡೋದಿಲ್ಲ, ಬಿಕಾಸ್ ಕಲೆ ಮತ್ತು ವಿಜ್ಞಾನ ಇಂಪಾರ್ಟೆಂಟ್ ಇದೆ, ಬಟ್ ಅದು ಬಹಳಷ್ಟು ಜನರಿಗೆ ಡಿಫಿಕಲ್ಟ್ ಅನ್ಸೋದಷ್ಟು ಬರಲಿಕ್ಕೆ ಆಸಕ್ತಿ ತೋರಿಸ್ತಾರೆ. ಕ್ವಶನ್ ನಂಬರ್ 4 ಕೂಡ ಬೇಡ. ಗೋ ಫಾರ್ ಕ್ವಶನ್ ನಂಬರ್ 5. ಓಕೆ, ಕ್ವಶನ್ ನಂಬರ್ 5 ಸಮನ್ವಯತೆ ಅಂದರೆ ಏನು, ಸಮನ್ವಯತೆ ಗುಣಲಕ್ಷಣಗಳು. ಸೊ ಇದು ಕ್ವಶನ್ ಬಹಳಷ್ಟು ಎಕ್ಸಾಮ್ಗೆ ಬಂದದ. ಹಾಗಾಗಿ ನೀವು 2 ಕ್ವಶನ್ಗಳನ್ನ ಪರ್ಫೆಕ್ಟ್ ಮಾಡಬೇಕು ಈ ಚಾಪ್ಟರ್ ಇಂದ. 1ನೇದು ನಿರ್ವಹಣೆ ಗುಣಲಕ್ಷಣ, ನಿಮಗೆ ಕಾಣುತ್ತೆ. ಕ್ವಶನ್ ನಂಬರ್ 2 ನಿರ್ವಹಣೆ ಗುಣಲಕ್ಷಣಗಳನ್ನು ವಿವರಿಸಿ. ಆಮೇಲೆ 5ನೇ ಕ್ವಶನ್ ಸಮನ್ವಯತೆ ಅಂದರೆ ಏನು, ಸಮನ್ವಯತೆ ಗುಣಲಕ್ಷಣ. ಈ 2 ಪ್ರಶ್ನೆಗಳನ್ನು 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನೀವು ಮಾಡಬೇಕು. ಇನ್ನು ಮುಂದೆ ಹೋಗೋದಾದ್ರೆ ಸೆಕೆಂಡ್ ಚಾಪ್ಟರ್ ನಲ್ಲಿ ಯಾವುದೇ 8 ಮಾರ್ಕ್ಸ್ ಪ್ರಶ್ನೆಗಳಿಲ್ಲ. 3ನೇ ಚಾಪ್ಟರ್ ವ್ಯವಹಾರ ಪರಿಸರ, ಇದು ಕೂಡ ಯಾವುದೇ 8 ಅಂಕಗಳ ಪ್ರಶ್ನೆ ನಮಗೆ ಕಾಣಿಸಲಿಲ್ಲ.
ಆಮೇಲೆ 4ನೇ ಚಾಪ್ಟರ್ ಯೋಜಿಸುವಿಕೆ, ಇಲ್ಲಿಯೂ ಕೂಡ ಓನ್ಲಿ 4 ಮಾರ್ಕ್ಸ್ ಅದ, ಹಾಗಾಗಿ 8 ಮಾರ್ಕ್ಸ್ ಯಾವುದೇ ಕೆಟಗರಿ ಇಲ್ಲ. 5, 6, 7 continuously we have 8 marks question. ಸಂಘಟಿಸುವಿಕೆ ಚಾಪ್ಟರ್ ಇಂದ 8 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಆಗಬಹುದು ಅಂತ ನೋಡೋದಾದ್ರೆ ಇಲ್ಲಿ ಕಾಣ್ತಾ ಇರ್ತಾರೆ. ಕ್ವಶನ್ ನಂಬರ್ 1 ನನಗೇನಷ್ಟು ಇಂಪಾರ್ಟೆಂಟ್ ಅನಿಸಿಲ್ಲ. ಕಾರ್ಯಾತ್ಮಕ ರಚನೆ 3 ಅನುಕೂಲ ಮತ್ತು 3 ಅನುಕೂಲ, ವಿಭಾಗೀಯ ರಚನೆ ಅನುಕೂಲ ಅನುಕೂಲ ಕೊಟ್ಟಿದ್ದಾರೆ. ಡೈರೆಕ್ಟ್ಲಿ ನಾನು ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದ್ರೆ ಗೋ ಫಾರ್ ಪ್ರತಿನಿಯೋಜನೆ ಎಂದರೇನು, ಪ್ರತಿನಿಯೋಜನೆ ಪ್ರಾಮುಖ್ಯತೆ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 9 ಕೂಡ ಅಲ್ಲೇ ಕೇಳಿದ್ದಾರೆ. ವಿಕೇಂದ್ರೀಕರಣ ಎಂದರೇನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಅಂತ ಕರಿತೀವಿ. ಸೊ ಈ ಎರಡೂ ಕ್ವಶನ್ಗಳನ್ನು ನೀವು ಬಹಳ ಚೆನ್ನಾಗಿ ಓದಬೇಕಾಗ್ತದೆ. ಪ್ರತಿನಿಯೋಜನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ, ಪ್ರತಿನಿಯೋಜನೆ ಎಂದರೇನು, ವಿಕೇಂದ್ರೀಕರಣ, ಇವೆರಡು ಕ್ವಶನ್ ಆಲ್ಮೋಸ್ಟ್ ಸೇಮ್ ಅದಾವೆ, ಆಲ್ಮೋಸ್ಟ್ ಮೀನಿಂಗ್ ಸೇಮ್ ಅದ, ಪಾಯಿಂಟ್ಸ್ ಕೂಡ ಸೇಮ್ ಅನ್ನಿಸ್ತವೆ. ಸೊ ಎರಡೂ ಕ್ವಶನ್ ಪರ್ಫೆಕ್ಟ್ ಆಗಿರಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ಬಿಟ್ಟರೆ ಇಲ್ಲಿ ನೀವು ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಬೇಡ, ಕಾರ್ಯಾತ್ಮಕ ರಚನೆ ಅಥವಾ ವಿಭಾಗೀಯ ರಚನೆ ಯಾವುದಾದ್ರೂ ಒಂದನ್ನು ಓದ್ಕೊಳ್ರಿ ಬೇಸ್ಡ್ ಆನ್ ಯುವರ್ ಚಾಯ್ಸ್. ನಿಮಗೆ ಯಾವ್ದು ಈಸಿ ಅನ್ನಿಸ್ತದೆ ಆ ಒಂದು ಚಾಯ್ಸ್ ಮೇಲೆ ಒಂದು ಕ್ವಶನನ್ನು ನೀವು ಓದ್ರಿ. ಕಾರ್ಯಾತ್ಮಕ ರಚನೆ ಅನುಕೂಲ ಅನುಕೂಲ ಓದ್ರಿ, ವಿಭಾಗೀಯ ರಚನೆ ಓದ್ರಿ. ಎರಡರಾಗ ಒಂದು ಯಾವುದೋ ಬರಬಹುದು ಅಥವಾ ಬರಲಿಕ್ಕಿಲ್ಲ, ಬಟ್ ಎನಿ ಒನ್ ಈಸ್ ಇನಫ್. ಓಕೆ, ಎರಡೂ ಸ್ಟಡಿ ಮಾಡಿಬಿಡ್ರಿ. ನೀವು ಸ್ಟಡಿ ಮಾಡೋದು ಬಂತು ಅಂದರೆ ಏನು, ಯು ಹ್ಯಾವ್ ಎಕ್ಸ್ಟ್ರಾ ಆಪ್ಷನ್ಸ್, ಡೋಂಟ್ ವರಿ. ಪ್ರತಿನಿಯೋಜನೆ ಮತ್ತು ವಿಕೇಂದ್ರೀಕರಣ ಈ ಎರಡು ಕ್ವಶನ್ಗೆ ಇಂಪಾರ್ಟೆನ್ಸ್ ಕೊಡ್ರಿ. ಕಾರ್ಯಾತ್ಮಕ ರಚನೆ ಅಥವಾ ವಿಭಾಗೀಯ ರಚನೆ ಯಾವುದಾದ್ರೂ ಒಂದನ್ನು ಓದ್ರಿ. ಕಮಿಂಗ್ ಟು ಚಾಪ್ಟರ್ ನಂಬರ್ 6 ಸಿಬ್ಬಂದಿ ನಿರ್ವಹಣೆ. ಇಲ್ಲಿ ಒಂದು 8 ಮಾರ್ಕ್ಸ್ ಕ್ವಶನ್ ಅದ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಬಿಕಾಸ್ ಈ ಚಾಪ್ಟರ್ನಲ್ಲಿ 4 ಮಾರ್ಕ್ಸಿನ ಪ್ರಶ್ನೆ ಕೂಡ ಅದ ಇಲ್ಲಿ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದಾಗ್ತದೆ. ಕ್ವಶನ್ ನಂಬರ್ 1 ಓದಲೇಬೇಕು, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ. ಅದಾದ ನಂತರ ಕ್ವಶನ್ ನಂಬರ್ 3 ಆಯ್ಕೆ ಪ್ರಕ್ರಿಯೆ. ಇವು ಎರಡೂ ಕ್ವಶನ್ಸ್ ವೆರಿ 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 ಇಂಪಾರ್ಟೆಂಟ್, ಆಯ್ಕೆ ಪ್ರಕ್ರಿಯೆ ಮತ್ತು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ. ಮತ್ತೊಂದು ಕ್ವಶನ್, ಓಕೆ, ಇಲ್ಲಿ ಯಾವುದೇ ಕ್ವಶನ್ ಕಾಣ್ತಾ ಇಲ್ಲ, ಓನ್ಲಿ 4 ಕ್ವಶನ್ಗಳ ಕಾಣ್ತಾ ಇದೆ. ಓಕೆ, ಸೊ ಎರಡು ಪ್ರಶ್ನೆಗಳು, 4ರಲ್ಲಿ ಇವೆರಡು ಓದ್ರಿ. ಆಂತರಿಕ ಮೂಲ, ಬಾಹ್ಯ ಮೂಲ ವೆರಿ ಸಿಂಪಲ್ ಅದ, ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಬಟ್ 1 ಮತ್ತು 3 ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ, ಆಯ್ಕೆ ಪ್ರಕ್ರಿಯೆ. ಇನ್ನು 7ನೇ ಚಾಪ್ಟರ್ ನಿರ್ದೇಶಿಸುವಿಕೆ, ಇಲ್ಲಿಯೂ ಕೂಡ ಒಂದು 8 ಅಂಕಗಳ ಪ್ರಶ್ನೆ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ನಿರ್ದೇಶಿಸುವಿಕೆಯಲ್ಲಿ 8 ಅಂಕದ ಪ್ರಶ್ನೆ ಅದ ರೀ. ಹಾಂ, ಇಲ್ಲೇ ಈಗ ಇಲ್ಲೊಂದು ಸ್ವಲ್ಪ ಮಿಸ್ಟೇಕನ್ನು ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು 4 ಅಂಕಗಳು ಅಂತೇನು ಬರೆದಿದ್ದಾರೆ, ಇದು 4 ಅಂಕ ಅಲ್ಲ, ಇದು 8 ಅಂಕಗಳ ಪ್ರಶ್ನೆ. ಅಲ್ಲಿ ಮಿಸ್ಪ್ರಿಂಟ್ ಅದ 4 ಅಂಕ ಅಂತೇಳಿ. ಈ ಚಾಪ್ಟರ್ನಲ್ಲಿ 4 ಅಂಕದ ಪ್ರಶ್ನೆ ಇಲ್ಲ, 8 ಅಂಕದ ಪ್ರಶ್ನೆಗಳು ಮಾತ್ರ ಇವೆ ನಿರ್ದೇಶಿಸುವಿಕೆ ಚಾಪ್ಟರ್. ಸೊ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಮ್ಯಾಸ್ಲೋರವರ 3ನೇ ಕ್ವಶನ್ ನೋಡ್ರಿ, ಅದು ಬಹಳ ಈಸಿ ಅದ, ಓದುವಂಥದ್ದೇನಿಲ್ಲ ಅದರೊಳಗಡೆ. 4 ಮಾರ್ಕ್ಸ್ ಕ್ವಾಂಟಿಟಿ ಕಡಿಮೆ ಅದ, ಓದುವಂಥದ್ದೇನು ಕಾನ್ಸೆಪ್ಟ್ ಇಲ್ಲ ಅದರೊಳಗಡೆ, ಹಾಗಾಗಿ ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಆಮೇಲೆ ನಾನು ಡೈರೆಕ್ಟ್ಲಿ ಕ್ವಶನ್ ನಂಬರ್ 4ಗೆ ಬರ್ತೀನಿ. ಯಾವುದಾದ್ರೂ 4 ಹಣಕಾಸಿನ ಉತ್ತೇಜಕ ಮತ್ತು 4 ಹಣಕಾಸೇತರ ಉತ್ತೇಜಕ, ಇವೆರಡೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 4, ಆಮೇಲೆ ಕ್ವಶನ್ ನಂಬರ್ 6 ಸಂವಹನದ ಪರಿಣಾಮಕಾರಿತ್ವ. ಈ 3 ಕ್ವಶನ್ಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ರಿ. ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ಬರ್ತಾ ಇದೆ, ನೀವು ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಕ್ರಾಸ್ ಚೆಕ್ ಮಾಡಿ ಒಂದು ಸಲ, ಏನಾಗೋದಿಲ್ಲ. 2-3 ಪ್ರಿಪ್ರೇಟರಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಈ ವರ್ಷ. ಆಲ್ಮೋಸ್ಟ್ ಎಲ್ಲ ಕಡೆ 2 ಮಿನಿಮಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಕ್ರಾಸ್ ಚೆಕ್ ಮಾಡಿ ನಾವು ಕೊಡುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಬರ್ತಾವೋ ಇಲ್ಲೋ ಅನ್ನೋದನ್ನು. ಆಮೇಲೆ ನಿಯಂತ್ರಿಸುವಿಕೆಯಲ್ಲಿ ಕೇವಲ 4 ಮಾರ್ಕ್ಸ್ ಕ್ವಶನ್ ಮಾತ್ರ. ಹಣಕಾಸು ನಿರ್ವಹಣೆಯಲ್ಲಿ ಕೂಡ 4 ಮಾರ್ಕ್ಸ್. ಲಾಸ್ಟ್ ಸೆಕೆಂಡ್ ಚಾಪ್ಟರ್ ಇನ್ಫ್ಯಾಕ್ಟ್ ಮಾರಾಟ ಪ್ರಕ್ರಿಯೆ ಒಂದು ಬೃಹತ್ತಾದಂಥ ಚಾಪ್ಟರ್ ಇದು. 4 ಅಂಕಗಳ 2 ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ತೀವಿ. ಆಮೇಲೆ 8 ಮಾರ್ಕ್ಸಿನ ಒಂದು ಪ್ರಶ್ನೆ. ಸೊ 4 ಮಾರ್ಕ್ಸ್ ನಾವು ಬರುವ ದಿನಗಳಲ್ಲಿ ಚರ್ಚೆ ಮಾಡುವ. 8 ಅಂಕಗಳ ಪ್ರಮುಖ ಪ್ರಶ್ನೆ ಇಲ್ಲಿ ಯಾವುದು ಆಗಿರಬಹುದು ಅಂತ ನೋಡೋದಾದರೆ, ಕ್ವಶನ್ ನಂಬರ್ 1 ವೆರಿ ವೆರಿ ಇಂಪಾರ್ಟೆಂಟ್. ಮಾರಾಟ ಪ್ರಕ್ರಿಯೆಯ 8 ಕಾರ್ಯಗಳು. ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರೋ ಪ್ರಶ್ನೆ ಇದು. ಮಾರಾಟ ಪ್ರಕ್ರಿಯೆ 8 ಕಾರ್ಯಗಳನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್, ಇದನ್ನು ಓದಬೇಕು. ಕ್ವಶನ್ ನಂಬರ್ 4 ಬೆಲೆ ನಿರ್ಧರಣೆ ಎಂದರೇನು ಮತ್ತು ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಇದು ಕೂಡ ವೆರಿ ಇಂಪಾರ್ಟೆಂಟ್. ಅಲ್ಲಿ ಒಂದು ಹಾಟ್ಸ್ ಟೈಪ್ ಕ್ವಶನ್ ಕೂಡ ಮಾಡಿದ್ದಾರೆ ನೋಡ್ರಿ ಕೆಳಗಡೆ, ಅಥವಾ ಒಬ್ಬ ಪ್ರಕಾಶಕರಾಗಿ. ಸೊ ಇದು ಕ್ವಶನ್ ಕೂಡ ಬೆಲೆ ನಿರ್ಧರಣೆ ಮೇಲೇನದ, ಇದು ಕ್ವಶನ್ ಓದ್ರಿ 4 ಆ್ಯಂಡ್ ಕ್ವಶನ್ ನಂಬರ್ 1. ಆಮೇಲೆ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 1 ಮಾರಾಟ ಪ್ರಕ್ರಿಯೆ ಕಾರ್ಯಗಳು, ಕ್ವಶನ್ ನಂಬರ್ 4 ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಕ್ವಶನ್ ನಂಬರ್ 5 ಜಾಹೀರಾತಿನ ಅನುಕೂಲತೆ ಮತ್ತು ಮಿತಿಗಳು. ಸೊ ಈ 3 ಕ್ವಶನ್ಗಳನ್ನು ನೀವು 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಓದಬೇಕು.
ಸೊ ಇಷ್ಟು 8 ಮಾರ್ಕ್ಸ್. ಇನ್ ನೆಕ್ಸ್ಟ್ ಚಾಪ್ಟರ್ ಗ್ರಾಹಕ ಅಥವಾ ಬಳಕೆದಾರರ ರಕ್ಷಣೆ, ಇಲ್ಲಿ ಯಾವುದೇ 8 ಮಾರ್ಕ್ಸಿನ ಕ್ವಶನ್ ಇಲ್ಲ. ಓಕೆ, ಸೊ ಹಾಗಾಗಿ 8 ಮಾರ್ಕ್ಸ್ನ ಇಷ್ಟು ಪ್ರಮುಖ ಕ್ವಶನ್ಗಳನ್ನು ನೀವು ಒಂದು 13-12 ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಈ 13-12 ಕ್ವಶನ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ಮೊದಲನೇ ಆದ್ಯತೆ ಇದೇ ಕ್ವಶನ್ಗಳಿರಬೇಕು. 5 ಕ್ವಶನ್ ಕೇಳ್ತಾರೆ, ನೀವು 3 ಬರೀಬೇಕಾಗ್ತದೆ. ಸೊ ಈ ಕ್ವಶನ್ಗಳನ್ನು ಸಾಧ್ಯವಾದಷ್ಟು ಪರ್ಫೆಕ್ಟ್ ಮಾಡಿ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕ್ರಾಸ್ ಚೆಕ್ ಮಾಡಿ ನೀವು ಓದೋದು ಬಂದನೋ ಇಲ್ಲೋ ಅಂತೇಳಿ. ಓಕೆ, ಸೊ ವಿಲ್ ವೈಂಡ್ ಅಪ್ ಅವರ್ ಟುಡೇಸ್ ಸೆಷನ್. ಮುಂದಿನ ಕ್ಲಾಸ್ನಲ್ಲಿ 4 ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎಲ್ಲ ತೊಗೊಂಬರ್ತೀನಿ. ವಾಟ್ಸಪ್, ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಸಿಗ್ತದೆ. ಸೊ ಲೆಟ್ ಅಸ್ ವೈಂಡ್ ಅಪ್ ಅವರ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಎವ್ರಿಬಡಿ.